SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತೆಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. SSLC ಗಣಿತ ಸ್ಕೋರಿಂಗ್ ಟಾನಿಕ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕದ ಮೇಲೆ ಅಪ್ಲೈಡ್ ಕ್ವಶನ್ಸ್ ಯಾವ ಥರ ಕೇಳ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಈ ಹಿಂದೆ ರಾಜ್ಯ ಮಟ್ಟದ SSLC ಪರೀಕ್ಷೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ಏನು ನಡೆಸ್ತಾರೆ ಹೊಸ ರಾಜ್ಯ ಮಟ್ಟದ ಪರೀಕ್ಷೆ, ಆ ಪರೀಕ್ಷೆಗಳಲ್ಲಿ ಈ ಘಟಕದ ಮೇಲೆ ಯಾವ ಥರ ಪ್ರಶ್ನೆ ಕೇಳಿದ್ದಾರೆ ಅನ್ನೋದನ್ನು ಬಿಡಿಸ್ತಾ ಹೋಗೋಣ. ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆ ಸ್ಟಡಿ ಮಾಡಾದ್ಮೇಲೆ ಖಂಡಿತ ಕೂಡ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಇಷ್ಟು ಈಸಿ ಇದಾವ ತ್ರಿಕೋನಮಿತಿ ಪ್ರಸ್ತಾವನೆ ಅಂತೇಳಿ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡೋದಕ್ಕೆ ಜೊತೆಗೆ ವೆರೈಟಿ ಆಫ್ ಪ್ರಾಬ್ಲಮ್ಸನ್ನು ಬಿಡಿಸೋದ್ರಿಂದ ನಿಮಗೆ ಏನಾಗುತ್ತದೆ, ತ್ರಿಕೋನಮಿತಿ ಪ್ರಸ್ತಾವನೆ ಮೇಲೆ ಯಾವ ಸಮಸ್ಯೆ ಕೊಟ್ಟರು ಕೂಡ ಬಿಡಿಸೋದಕ್ಕೆ ನೀವು ಸರಾಗ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ಸೈನ್ ಥೀಟಾ ಪ್ಲಸ್ ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಎಂದು ಸಾಧಿಸಿ. ಇದು ರಾಜ್ಯ ಮಟ್ಟದ SSLC ಪರೀಕ್ಷೆ 2015 ಏಪ್ರಿಲ್ 15 ಕೇಳಿದಂಥ ಪ್ರಶ್ನೆ. ಹಾಗಾಗಿ ಅವು ರಿಪೀಟ್ ಆಗ್ತಾವೆ. ಅದಕ್ಕೋಸ್ಕರ ಪ್ರತಿ ವರ್ಷ ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ಈ ಘಟಕದಲ್ಲಿ ಏನೇನು ಪ್ರಶ್ನೆ ಕೇಳೋಣ ಅನ್ನೋದು ಒಂದು ಕ್ಲಿಯರ್ ಐಡಿಯಾ ಬಂದ್ರೆ ಈ ಸಾರಿ ಏನು ಬರ್ತೈತೆ ಅನ್ನೋದು ನೀವು ಸುಲಭವಾಗಿ ಗೆಸ್ ಮಾಡ್ಬೋದು. ನಾವು ಇಲ್ಲಿ ಎಡಭಾಗ ತಗೊಂಡು ಬಲಭಾಗವನ್ನು ಸಾಧಿಸಿ ತೋರಿಸ್ಬೇಕು. ಎಡಭಾಗ ಈಸ್ ಈಕ್ವಲ್ ಟು LHS. ನೇರವಾಗಿ ನಮಗೆ ಇದು ಯಾವ ಥರ ಕಾಣಾಗ್ತೈತೆ, ನಮಗೆ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣಾಗ್ತೈತಿ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB. A ಸ್ಕ್ವೇರ್ ಅಂದ್ರೆ ಸೈನ್ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದ್ರೆ ಕೊಸೆಕ್ ಸ್ಕ್ವೇರ್, A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB. 2 ಇಂಟು A ಅಂದ್ರೆ ಸೈನ್ ಥೀಟಾ, B ಅಂದ್ರೆ ಕೊಸೆಕ್ ಥೀಟಾ. ಅದೇ ಥರ ಇಲ್ಲಿ ಕಾಸ್ ಥೀಟಾ ಪ್ಲಸ್ ಸೆಕ್ ಥೀಟಾ, ಇದು ಕೂಡ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಐತೆ. ಅದನ್ನು ಕೂಡ ವಿಸ್ತರಿಸ್ತಾರೆ. ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೆಕ್ ಸ್ಕ್ವೇರ್ ಥೀಟಾ 2AB 2 ಇಂಟು ಕಾಸ್ ಥೀಟಾ ಇಂಟು ಸೆಕ್ ಥೀಟಾ. ಸೂತ್ರ ಪ್ರಕಾರ ವಿಸ್ತರಿಸ್ತಾರೆ ಸುಲಭ. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಐತಿ, ಎರಡು ಅಕ್ಕಪಕ್ಕ ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಕೊಸೆಕ್ ಸ್ಕ್ವೇರ್ ಥೀಟಾ ಅನ್ನ ನಾವು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳೋಣ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. ಇದು ಏನಾಗುತ್ತೆ ಅಂದ್ರೆ, ಈಗ ನಾನು 2 ಸೈನ್ ಥೀಟಾ ಆಸ್ ಇಟ್ ಈಸ್ ಬರೀತೀನಿ. ಈ ಸೈನ್ಗೆ ಕೊಸೆಕ್ ಏನು ರಿಲೇಷನ್ ಐತಿ, ಕೊಸೆಕ್ ಇಸ್ ಈಕ್ವಲ್ ಟು 1 ಅಪಾನ್ ಸೈನ್ ಅಥವಾ ಸೈನ್ ಇಸ್ ಈಕ್ವಲ್ ಟು 1 ಅಪಾನ್ ಕೊಸೆಕ್. ಇಲ್ಲಿ ನಾನು ಇಂಟು ಕೊಸೆಕ್ ಅನ್ನ 1 ಅಪಾನ್ ಸೈನ್ ಅಂತ ಬರಿತೀನಿ. ಇದನ್ನ ಆಲ್ರೆಡಿ ಇಲ್ಲಿ ಹಿಂದೆ ಬರ್ಕೊಂಡಿದ್ದೀವಿ. ಸೆಕ್ ಸ್ಕ್ವೇರ್ ಅನ್ನ ನಾವು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಒಳಗೆ ಬರೀಬೇಕು. ಯಾಕಂದ್ರೆ ಉತ್ತರ ನಮಗೆ ಟ್ಯಾನ್ ಕಾಟ್ ಒಳಗೆ ಬರ್ಬೇಕು. ಹಾಗಾಗಿ ನಾನು ಕೊಸೆಕ್ ಇದ್ದದ್ದು ಕಾಟ್ ರೂಪದ ಬರ್ಕೊಂಡು, ಯಾಕಂದ್ರೆ ಉತ್ತರ ಕಾಟ್ ರೂಪದ ಬರ್ಬೇಕು. ಇಲ್ಲಿ ನಾವು ಸೆಕ್ ಇದ್ದದನ್ನ ಟ್ಯಾನ್ ರೂಪದ ಬರ್ಕೋಬೇಕು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇಲ್ಲಿ 2 ಕಾಸ್ ಥೀಟಾ ಇಂಟು ಸೆಕ್ ಥೀಟಾ ಅನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರೆದ್ರೆ 1 ಅಪಾನ್ ಕಾಸ್. ಇದು ಸೈನ್ ಥೀಟಾ ಕ್ಯಾನ್ಸಲ್, ಕಾಸ್ ಥೀಟಾ ಕ್ಯಾನ್ಸಲ್. ಏನು ಉಳಿತಿದೆ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದ್ರೆ 1 ಪ್ಲಸ್ 1 ಕಾಟ್ ಸ್ಕ್ವೇರ್ 2 ಅಂದರೆ 2 ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ನೆಕ್ಸ್ಟ್ 2 ಅಂದರೆ 2, 1 1 2 2 4 1 5 2 7 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್. ನೋಡ್ರಿ ಎಷ್ಟು ಸುಲಭವಾಗಿ ಉತ್ತರ ಕಂಡುಹಿಡಿದ್ವಿ. ಹಾಗಾಗಿ ನೀವು ಸ್ವಲ್ಪ ಹಳೆಯ ಬೇಸಿಕ್ಸ್ ಅಂತ ಗೊತ್ತಿರ್ಬೇಕು. ನಿತ್ಯ ಸಮೀಕರಣಗಳ ಆಧಾರಿತ ಅವನ್ನ ಬಳಸ್ಕೊಂಡು ಇಲ್ಲಿ ಸುಲಭೀಕರಿಸೋದಿಲ್ಲ. ಎಷ್ಟು ಮಾಡಿ ನಿಮಗೆ 3 ಪೂರಕ. 10ನೇ ಪ್ರಶ್ನೆ. ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕೊಸೆಕ್ ಥೀಟಾ ಪ್ಲಸ್ ಕಾಟ್ ಥೀಟಾ ಎಂದು ಸಾಧಿಸಿ. ಇದು ಏಪ್ರಿಲ್ 2018 ರಾಜ್ಯ ಮಟ್ಟದ SSLC ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ. ತುಂಬಾ ಸರಿ ರಿಪೀಟ್ ಐತಿ ಪ್ರಶ್ನೆ, ಬಹುತೇಕ ಕೊಡೋ ಸಾಧ್ಯತೆ ಐತಿ. ಎಡಭಾಗ ತಗೊಳ್ಳೋಣ ನಾವು. ಎಡಭಾಗ ಈಸ್ ಈಕ್ವಲ್ ಟು ಈ ಥರ ಕೊಟ್ಟಾಗ ಏನು ಮಾಡ್ಬೇಕಂದ್ರೆ, ಆಲ್ಮೋಸ್ಟ್ ಇಲ್ಲಿ ಕೆಳಗೆ ಛೇದ ನೋಡ್ರಿ 1 ಮೈನಸ್ ಕಾಸ್ ಥೀಟಾ ಐತಿ. 1 ಮೈನಸ್ ಕಾಸ್ ಥೀಟಾವನ್ನು ನಾವು ಇನ್ ಟರ್ಮ್ಸ್ ಆಫ್ ಸ್ಕ್ವೇರ್ ರೂಟ್ ಬರೀಬೇಕಾದ್ರೆ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ಬೇಕಾದ್ರೆ ಇದು ಆಲ್ರೆಡಿ A ಮೈನಸ್ ಬಿ ಐತಿ. A ಪ್ಲಸ್ ಬಿ ಬೇಕಲ್ಲ ನಮಗೆ. A ಪ್ಲಸ್ ಬಿ ಇಂಟು A ಮೈನಸ್ ಬಿ ಇದ್ರೆ A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಇಲ್ಲಿ A ಮೈನಸ್ ಬಿ ಇರೋದ್ರಿಂದ ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಬರಿತೀನಿ. 1 ಪ್ಲಸ್ ಕಾಸ್ ಥೀಟಾ ಅಪಾನ್ 1 ಮೈನಸ್ ಕಾಸ್ ಥೀಟಾ. ಈ ಅಂಶ ಛೇದಕ್ಕೂ ಎದರಿಂದ ಗುಣಿಸ್ಬೇಕಂದ್ರೆ ಇದ್ರದ ಕರ್ಣೀಕಾರಕ ಅಥವಾ ಅಂದ್ರೆ ಇದಕ್ಕೆ ನಾವು 1 ಪ್ಲಸ್ ಕಾಸ್ ಥೀಟಾದಿಂದ ಗುಣಿಸಿದ್ರೆ ನಮಗೆ 1 A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತದೆ. ಹಾಗಾಗಿ ನಾವು ಅಂಶಿಕ ಛೇದಕ್ಕೆ 1 ಪ್ಲಸ್ ಕಾಸ್ ಥೀಟಾದಿಂದ ಗುಣಿಸೋಣ. 1 ಪ್ಲಸ್ ಕಾಸ್ ಥೀಟಾ
ಎಸ್ ಗುಣಿಸೋ ರೂಪ ಬರ್ಕೊಂಡ್ವಿ. ಇದು 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಎ ಇಂಟು ಎ ಸ್ಕ್ವೇರ್ ಆಗತ್ತೆ. 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಏನಾಗುತ್ತೆ ನೋಡ್ರಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಇದನ್ನ ಆ್ಯಸ್ ಇಟ್ ಈಸ್ ಬರೋದು 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಅಪ್ಪ 1 ಸ್ಕ್ವೇರ್ ಅಂದರೆ 1 ಅಂತಲೂ ಬರ್ಕೋಬೋದು. 1 ಸ್ಕ್ವೇರ್ ಅಂದರೆ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್. ಎಸ್ ಇದನ್ನ ಆ್ಯಸ್ ಇಟ್ ಈಸ್ ಬರೀನ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ. ಎಸ್ ಇವಾಗ ಇದರದ ಸ್ಕ್ವೇರ್ ರೂಟ್ ಕಂಡುಹಿಡಿಯೋಣ, ವರ್ಗಮೂಲ. ಇದು ನಿಮ್ಗೆ ಪೂರ್ತಿ ಎ ಅಂತ ತಿಳ್ಕೊರಿ. ಎ ಸ್ಕ್ವೇರ್ ಅಂದ್ರೆ ಅದು ವರ್ಗಮೂಲ ಏನಕ್ಕೈತಿ ಎ ಆಗ್ತೈತಿ. ಹಾಗಾಗಿ ಈ ಸ್ಕ್ವೇರ್ ಆಗಿ ಜಸ್ಟ್ 1 ಪ್ಲಸ್ ಕಾಸ್ ಥೀಟಾ ಉಳಿತೈತಿ ಅಪಾನ್ ಸೈನ್ ಸ್ಕ್ವೇರ್ ಆಗಿ ಬರೀ ಸೈನ್ ಉಳಿತೈತಿ, ಸೈನ್ ಥೀಟಾ. ಈಗಿದ ಈ ಎರಡು ಪದಗಳಿಗೆ ಸೈನ್ ಥೀಟಾದಿಂದ ಭಾಗಿಸ್ಬೇಕಂತ ಅರ್ಥ. ಪ್ರತ್ಯೇಕವಾಗಿ ಭಾಗಿಸೋ ರೂಪದ ಬರ್ಕೊಳ್ಳೋದು ಅಂದ್ರೆ 1 ಅಪಾನ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ. ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾ. 1 ಅಪಾನ್ ಸೈನ್ ಅಂದ್ರೆ ಏನು, ಕೊಸೆಕ್ ಥೀಟಾ. ಕಾಸ್ ಅಪಾನ್ ಸೈನ್ ಅಂದ್ರೆ ಕಾಟ್ ಥೀಟಾ. ಎಡಭಾಗ ತಗೊಂಡು ಬಲಭಾಗ ಸಾಧಿಸಿ ತೋರಿಸಿದ್ವಿ. ಈ ಥರ ಭಾಳ ಸಿಂಪಲ್ ನೀವು 3 ಅಂಕ ತಗೋಬೋದು. 11ನೇ ಪ್ರಶ್ನೆ, ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಹೋಲ್ ಡಿವೈಡ್ ಬೈ ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ 2 ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ 2 ಟ್ಯಾನ್ ಸ್ಕ್ವೇರ್ ಥೀಟಾ ಎಂದು ಸಾಧಿಸಿ. ಇದು ರಾಜ್ಯಮಟ್ಟದ SSLC ಪರೀಕ್ಷೆ 2017 ಕೇಳಿದಂಥ ಪ್ರಶ್ನೆ. ಎಡಭಾಗ ತಗೊಂಡು ಬಲಭಾಗ ಸಾಧಿಸಿ ತೋರಿಸೋಣ. ಎಡಭಾಗ ಆಸ್ ಇಟ್ ಈಸ್ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಪಾನ್ ಸೆಕ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ. ಇದು ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಾಗ ಬರೀಬೇಕಾದ್ರೆ ಇದು ಎ ಪ್ಲಸ್ ಬಿ ಐತಿ. ಎ ಮೈನಸ್ ಬಿ ದಿಂದ ಆಂಶಿಕ ಛೇದಕ ಗುಣಿಸ್ಬೇಕು. ಅಂದ್ರೆ ಎ ಅಂದ್ರೆ ಇಲ್ಲಿ ಸೆಕ್ ಥೀಟಾ, ಬಿ ಅಂದ್ರೆ ಟ್ಯಾನ್ ಥೀಟಾ. ಹಾಗಾಗಿ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾದಿಂದ ಆಂಶಿಕ ಛೇದಕ ಗುಣಿಸ್ಬೇಕು. ಏನು ಡಿಫ್ರೆನ್ಸ್ ಆಗೋದು ನೋಡಿ, ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಎಸ್ ಅಂಶ ಏನಾಯ್ತದ ನ್ಯೂಮರೇಟರ್ ಒಳಗೆ ಎ ಇಂಟು ಎ ಥರ ಕಾಣಾಕತ್ತೈತಿ, ಎ ಸ್ಕ್ವೇರ್ ಆಗುತ್ತೆ ಅವಾಗ. ಅಂದ್ರೆ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್. ಛೇದದೊಳಗೆ ಏನಾಯ್ತು ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಎಸ್ ಇದು ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣಾಕತ್ತೈತಿ. ಹಿಂಗಿದ್ರೆ ಎ ಸ್ಕ್ವೇರ್ ಅಂದ್ರೆ ಸೆಕ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಟ್ಯಾನ್ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇದೆ. ಮೈನಸ್ 2 ಇಂಟು ಎ ಅಂದ್ರೆ ಸೆಕ್ ಥೀಟಾ, ಬಿ ಅಂದ್ರೆ ಟ್ಯಾನ್ ಥೀಟಾ ಅಪ್ಪ. ಇದು ನೋಡ್ರಿ ಸ್ಟ್ಯಾಂಡರ್ಡ್ ಫಾರ್ಮುಲಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್. ಸೆಕ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ 1 ಅದ ಬೆಲೆ, ಛೇದ 1. ಎಸ್ ಉತ್ತರ ನಮಗೆ 2 ಟ್ಯಾನ್ ಸ್ಕ್ವೇರ್ ಬರ್ಬೇಕು. ನೋಡ್ರಿ ಇಲ್ಲಿ ಸ್ವಲ್ಪ ಏನು ಸಾಧಿಸ್ಬೇಕಾಗೈತಿ ಅದ್ರ ಕಡೆ ಗಮನ ಇರ್ಬೇಕು. ಹಾಗಾಗಿ ನಾನು ಸೆಕ್ ಅನ್ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರ್ತೀನಿ. ಸೆಕ್ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಸೆಕ್ ಸ್ಕ್ವೇರ್ ಥೀಟಾ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ 2 ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ. ಆಯ್ತಾ, ಉತ್ತರ ಬಂತು. ಇವಾಗ ಏನು ಬಂತು ಉತ್ತರ? 1 ಆಸ್ ಇಟ್ ಈಸ್ ಬರೋಣ. ಫಸ್ಟ್ ಅವ್ರಿಗೆ ಯಾವ ಥರ ಉತ್ತರ ಕೇಳಿದ್ರೆ ಅದ್ರ ಉತ್ತರ ಬರೋಣ. 1 ಮೈನಸ್ 2 ಸೆಕ್ ಥೀಟಾ ಇಂಟು ಟ್ಯಾನ್ ಥೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ 2 ಆಗ್ತಾವೆ, 2 ಟ್ಯಾನ್ ಸ್ಕ್ವೇರ್ ಥೀಟಾ. 12ನೇ ಪ್ರಶ್ನೆ, ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಥೀಟಾ ಅಪಾನ್ 1 ಮೈನಸ್ ಸೈನ್ ಥೀಟಾ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಥೀಟಾ ಅಪಾನ್ 1 ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಸೆಕ್ ಥೀಟಾ ಎಂದು ಸಾಧಿಸಿ. ಇದು ರಾಜ್ಯಮಟ್ಟದ ಪುರುಷಿತ ಪರೀಕ್ಷೆ 2015 ಕೇಳಿದಂಥ ಪ್ರಶ್ನೆ. ಭಾಳ ಸುಲಭ ಐತಿ. ನೀವು 2-3 ರೀತಿ ಇದನ್ನು ಬಿಡಿಸ್ಬೋದು. ಅಂದರೆ ಇದು ಸ್ಕ್ವೇರ್ ರೂಟ್ ಹೋಗೋದಕ್ಕೆ ಸ್ಕ್ವೇರ್ ಮಾಡ್ಬೋದು, ಆ ಥರ ಬಿಡಿಸ್ಬೋದು. ಅಥವಾ ನೀವು ಆ್ಯಸ್ ಯೂಶ್ವಲ್ ಈ ಛೇದ ಏನಿರುತ್ತಲ್ಲ ಇದನ್ನು ಸ್ಕ್ವೇರ್ ಮಾಡೋ ರೂಪದಾಗ ಬರ್ಕೊಳ್ಳೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಾಗ ಬರ್ಕೊಳ್ಳೋದು. ಆ ಥರ ಮಾಡ್ತಾ ಹೋಗಿ. LHS ಈಸ್ ಈಕ್ವಲ್ ಟು ಇದು 1 ಪ್ಲಸ್ ಸೈನ್ ಥೀಟಾ ಅಪಾನ್ 1 ಮೈನಸ್ ಸೈನ್ ಥೀಟಾ. ಇದನ್ನು 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಇಂದ ಗುಣಿಸಿದ್ರೆ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಹಾಗಾಗಿ ಇದಕ್ಕೆ ನಾನು ಏನು ಬರಿತೀನಿ, 1 ಪ್ಲಸ್ ಸೈನ್ ಥೀಟಾ ಅಪಾನ್ 1 ಪ್ಲಸ್ ಸೈನ್ ಥೀಟಾ.
ಆಂಶಿಕ ಛೇದಕ್ಕೂ ಒಂದೇ ಪದದಿಂದ ಗುಣಿಸಿದ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ಕೂಡ ಹಾಗೆ ಮಾಡೋಣ. ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಟೀಟಾ ಅಪಾನ್ 1 ಪ್ಲಸ್ ಸೈನ್ ಟೀಟಾ. ಇಲ್ಲಿ ಆಲ್ರೆಡಿ ನಮಗೆ ಎ ಪ್ಲಸ್ ಬಿ ಐತಿ, ಎ ಮೈನಸ್ ಬಿ ಬೇಕಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೇಕು. ಹಾಗಾಗಿ 1 ಮೈನಸ್ ಸೈನ್ ಟೀಟಾ 1 ಮೈನಸ್ ಸೈನ್ ಟೀಟಾದಿಂದ ಆಂಶಿಕ ಛೇದಕ್ಕೆ ಗುಣಿಸೋಣ. 1 ಮೈನಸ್ ಸೈನ್ ಟೀಟಾ ಅಪಾನ್ 1 ಮೈನಸ್ ಸೈನ್ ಟೀಟಾ. ಎಸ್, ಇದು ಏನಾಯ್ತದೆ? ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಇಂಟು ಎ ಸ್ಕ್ವೇರ್ ಆಗ್ತೈತಿ. ಅಂದರೆ 1 ಪ್ಲಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಅಪಾನ್ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್. 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಇಲ್ಲಿ ಕೂಡ ಎ ಇಂಟು ಎ ಸ್ಕ್ವೇರ್ ಆಗ್ತದೆ. 1 ಮೈನಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅಪಾನ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. 1 plus sin theta square as it is ಬರೆಯೋಣ. 1 plus sin theta whole square as it is ಅಪಾನ್ ಇದು ಒಂದು ಸ್ಕ್ವೇರ್ ಅಂದರೆ ಬರೀ ಒಂದು ಇದ್ದು ನಡೀತೈತಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಟೀಟಾ. ಇಲ್ಲಿ ಆಸ್ ಇಟ್ ಈಸ್ 1 ಮೈನಸ್ ಸೈನ್ ಟೀಟಾ ಹೋಲ್ ಸ್ಕ್ವೇರ್ ಅಪಾನ್ ಇದು ಒಂದು ಸ್ಕ್ವೇರ್ ಅಂತ ಬರೆದ್ರು ಅಷ್ಟೇ, ಒಂದು ಬರೆದ್ರು ಅಷ್ಟೇ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್. ಇವಾಗ ನಾವು ಇದರದ್ದು ವರ್ಗಮೂಲ ತೆಗೆಯೋಣ. ಎ ಸ್ಕ್ವೇರ್ ಹೊರಗೆ ಬಂದರೆ ಬರೀ ಎ ಆಗುತ್ತೆ. ಅಂದರೆ ಇದು ಸ್ಕ್ವೇರ್ ಹೋಗಿ ಜಸ್ಟ್ 1 ಪ್ಲಸ್ ಸೈನ್ ಟೀಟಾ ಬರ್ತೈತಿ. 1 ಪ್ಲಸ್ ಸೈನ್ ಟೀಟಾ ಅಪಾನ್ ಕಾಸ್ ಸ್ಕ್ವೇರ್ ಹೊರಗೆ ಬಂದರೆ ಬರೀ ಕಾಸ್ ಟೀಟಾ ಪ್ಲಸ್ ಇಲ್ಲಿ ಇದು ಸ್ಕ್ವೇರ್ ಹೋಗಿ ಬರೀ 1 ಮೈನಸ್ ಸೈನ್ ಟೀಟಾ ಉಳಿತೈತಿ. ಇಲ್ಲಿ ಕಾಸ್ ಸ್ಕ್ವೇರ್ ಹೋಗಿ ಬರೀ ಕಾಸ್ ಟೀಟಾ ಉಳಿತೈತಿ. ಲಸ ಕಾಸ್ ಟೀಟಾ ತೆಗೆಯೋಣ. ಕಾಸ್ ಟೀಟಾ ಒಂದೇ 1 ಪ್ಲಸ್ ಸೈನ್ ಟೀಟಾ. ಇದು ಕಾಸ್ ಟೀಟಾ ಒಂದೇ ಅಂದರೆ 1 ಇಂಟು 1 ಮೈನಸ್ ಸೈನ್ ಟೀಟಾ ಅಂದ್ರೆ 1 ಮೈನಸ್ ಸೈನ್ ಟೀಟಾ. ಎಸ್, ಏನಾಯ್ತು ನೋಡ್ರಿ ಇವಾಗ ಪ್ಲಸ್ ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಕ್ಯಾನ್ಸಲ್. 1 1 2. ಇದು 1 ಅಪಾನ್ ಕಾಸ್ ಅಂದ್ರೆ ಸೆಕ್ ಟೀಟಾ. ನೋಡಿ ಅಷ್ಟು ಸರಳವಾಗಿ ಬಿಡಿಸ್ಬೋದು. ಇಷ್ಟು ಮಾಡಿದ್ರೆ ನಿಮಗೆ 3 ಅಂಕ ಸಿಗ್ತದೆ. ಎಸ್, 13ನೇ ಪ್ರಶ್ನೆ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಪಾನ್ ಕಾಟ್ ಸ್ಕ್ವೇರ್ ಟೀಟಾ ಮೈನಸ್ 1 ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಟೀಟಾ ಎಂದು ತೋರಿಸಿ. ಎಡಭಾಗ ತಗೊಳ್ಳೋಣ ನಾವು ಫಸ್ಟ್. ಎಡಭಾಗ ಈಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಸ್ ಇಟ್ ಈಸ್ ಬರೆಯೋಣ. ಕಾಟ್ ಅನ್ನು ಇನ್ ಟರ್ಮ್ಸ್ ಆಫ್ ಟ್ಯಾನ್ ಬರೆಯೋಣ. ಕಾಟ್ ಅಂದರೆ 1 ಅಪಾನ್ ಟ್ಯಾನ್ ಸ್ಕ್ವೇರ್ ಮೈನಸ್ 1. ಇಲ್ಲಿ ಲಸ ತೆಗೆಯೋಣ. ಛೇದದೊಳಗೆ ಅಂಶ ಛೇದ ಐತಿ, ಲಸ ತೆಗೆಯೋಣ. ಅಂಶ ಆಸ್ ಇಟ್ ಈಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಸ್ ಇಟ್ ಈಸ್. ಇಲ್ಲಿ ಲಸ ಏನು ಬರ್ತೈತಿ? ಟ್ಯಾನ್ ಸ್ಕ್ವೇರ್ ಟೀಟಾನ ಬರ್ತೈತಿ. ಟ್ಯಾನ್ ಸ್ಕ್ವೇರ್ ಟೀಟಾ ಒಂದೇ ಒಂದ ಟ್ಯಾನ್ ಸ್ಕ್ವೇರ್ ಟೀಟಾಲೆ ಟ್ಯಾನ್ ಸ್ಕ್ವೇರ್ ಟೀಟಾ 1 ಮೈನಸ್ 1 ಇಂಟು ಟ್ಯಾನ್ ಸ್ಕ್ವೇರ್ ಟೀಟಾ. ಎಸ್, ಇಲ್ಲಿ ಛೇದ ಮೇಲೆ ಹೋಗ್ತೈತಿ. ಅಂದರೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಟೀಟಾ ಮೇಲೆ ಹೋಯ್ತು. ಅಂಶದಾಗ ಆಲ್ರೆಡಿ ಏನೈತಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಐತಿ. ಛೇದದೊಳಗೆ ಏನು ಉಳಿತು? ಜಸ್ಟ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನೆ ಟ್ಯಾನ್ ಸ್ಕ್ವೇರ್ ಟೀಟಾ. ಎಷ್ಟು ಸುಲಭವಾಗಿ ಈ ಥರ ಮಾಡ್ಬೋದು. ಒಟ್ಟಾರೆ ಒಂದು 5 ರಾಜ್ಯ ಮಟ್ಟದ ಪರೀಕ್ಷೆಗಳಿಂದ ಪ್ರಶ್ನೆ ಬಿಡಿಸಿದ್ವಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು 3 ಅಂಕದ ಪ್ರಶ್ನೆ ಅಪ್ಲೈಡ್ ಯಾವ ಥರ ಕೇಳ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಜಾಸ್ತಿ ಪ್ರಾಬ್ಲಮ್ಸ್ ಬಿಡಿಸಿದಷ್ಟು ನಿಮಗೆ ಜಾಸ್ತಿ ವೆರೈಟಿ ಆಫ್ ಟ್ರಿಕ್ಸ್ ಗೊತ್ತಾಗ್ತೈತಿ, ಕಾನ್ಫಿಡೆನ್ಸ್ ಜಾಸ್ತಿ ಬರ್ತೈತಿ. ಹಾಗಾಗಿ ಯಾವ್ಯಾವ ಪಾಠದ ಮೇಲೆ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರಂತ ಗೊತ್ತಾಗೈತಿ, ಆ ಪಾಠದ ಮೇಲೆ ಹೆಚ್ಚು ಸಮಸ್ಯೆ ಬಿಡಿಸ್ರಿ. ಅದು ಒಂದೇ ಪರಿಹಾರ, ಅದ್ರ ಮೇಲೆ ಯಾವ ಸಮಸ್ಯೆ ಕೊಟ್ಟು ಬಿಡಿಸೋದು. ಹಾಗಾಗಿ ಹೆಚ್ಚು ಸಮಸ್ಯೆಯನ್ನು ಬಿಡಿಸೋಣ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಅಪ್ಲೈಡ್ ಸಮಸ್ಯೆ ಬಿಡಿಸೋಣ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.